ಸರ್ವೇ ಭವಂತು ಸುಖಿನಃ. ಇಂದು ಶ್ರೀ ಕೃತಿ ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘಮಾಸೆ ಕೃಷ್ಣ ಪಕ್ಷೆ. ಇಂದು ಫೆಬ್ರವರಿ 13ನೇ ತಾರೀಕು. ಇಂದಿನ ಭವಿಷ್ಯವನ್ನು ಎಲ್ಲ ರಾಶಿಗಳು ತಿಳ್ಕೊಳ್ಳೋಣ. ಮೇಷ ರಾಶಿಯವರಿಗೆ ಇಂದು ನಿಮಗೆ ಭಾವನೆಗಳಿಗೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ ತೊಂದರೆ ಆಗುತ್ತಿದೆ. ಆದರೆ ಕಾರ್ಯದಲ್ಲಿ ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿದರೆ ಇಂದು ಯಶಸ್ಸು ಕಾಣಬಹುದು. ವೃಷಭ ರಾಶಿಯವರಿಗೆ ನಾನಾ ರೀತಿಯ ಸಮಸ್ಯೆಗಳು ಇಂದು ತಲೆದೋರುತ್ತೆ. ತಾಯಿಯ ಆರೋಗ್ಯದ ಸಮಸ್ಯೆ ಉಂಟಾಗಬಹುದು ಅಥವಾ ತಾಯಿಯಿಂದ ಇವತ್ತು ಬೈಗಳ ಕೇಳಬಹುದು ನೀವು. ಆದ್ದರಿಂದ ಅಮ್ಮನನ್ನ ಸ್ವಲ್ಪ ಪ್ರೀತಿಯಿಂದ ಇವತ್ತು ಮಾತನಾಡಿಸಿ. ಆಸ್ತಿ ಪಾಸ್ತಿ ವಿಚಾರಗಳಲ್ಲಿ ಸ್ವಲ್ಪ ಕಿರಿಕಿರಿ ಆಗೋದಿದೆ. ಮಿಥುನ ರಾಶಿಯವರಿಗೆ ಬಹಳ ಪ್ರಶಸ್ತವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಆತ್ಮವಿಶ್ವಾಸ, ಮೀಡಿಯಾ, ಕಮ್ಯುನಿಕೇಶನ್, ಸೋಷಿಯಲ್ ಮೀಡಿಯಾ ಇತ್ಯಾದಿಗಳಲ್ಲಿ ಇರೋರಿಗೆ ಇಂದು ಕಾರ್ಯಕ್ಷೇತ್ರದಲ್ಲಿ ಮುನ್ನಡೆ. ಕರ್ಕ ರಾಶಿಯವರಿಗೆ ಇಂದು ಸಂಸಾರದಲ್ಲಿ ಸ್ವಲ್ಪ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಆದರೆ ಬೇರೆಯವರ ಇಷ್ಟ ಅದನ್ನ ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ವ್ಯವಹಾರ ಮಾಡಿದರೆ ತೊಂದರೆ ಆಗೋದಿಲ್ಲ. ಇಲ್ಲದೆ ಹೋದರೆ ಸಂಸಾರದಲ್ಲಿ ಈಗೋ ಕ್ಲಾಶ್ ಬರುವ ಸಾಧ್ಯತೆ ಇಂದು ಹೆಚ್ಚಾಗಿರುತ್ತೆ. ಸಿಂಹ ರಾಶಿಯವರಿಗೆ ಇದು ಒಳ್ಳೆಯ ದಿನ. ಮನಸ್ಸಿಗೆ ನೆಮ್ಮದಿ ಇದೆ. ಅತಿಯಾದಂತಹ ಆತ್ಮವಿಶ್ವಾಸ ಇಂದು ಬೇಡ. ಆದ್ದರಿಂದ ತೊಂದರೆಗಳು ಸಾಧ್ಯವಾಗುತ್ತೆ. ಕನ್ಯಾ ರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ಸಂಬಂಧಗಳಲ್ಲಿ ಒಡಕು ತೋರಬಹುದು. 2 ದಿನಗಳ ಕಾಲ ಧ್ಯಾನಾದಿಗಳನ್ನು ಮಾಡಿ ಕಳೆದುಬಿಡಿ. ಮುಖ್ಯ ನಿರ್ಧಾರ ಬೇಡ. ಆರೋಗ್ಯದ ಕಡೆ ಗಮನ ಅವಶ್ಯಕ. ತುಲಾ ರಾಶಿಯವರಿಗೆ ಒಳ್ಳೆಯ ದಿನ. ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ಬಹಳ ಪ್ರಶಂಸೆ ಮತ್ತು ನಿಮಗೆ ಎಲ್ಲದಕ್ಕೂ ಒಳ್ಳೆಯ ಪ್ರತಿಕ್ರಿಯೆ ಪ್ರಾಪ್ತಿಯಾಗುತ್ತೆ, ಸಂತೋಷ ಪ್ರಾಪ್ತಿಯಾಗುತ್ತೆ. ಧನಾಗಮದ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ವೃಶ್ಚಿಕ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಮೂಡುತ್ತೆ. ಆದರೆ ಇದರ ಜೊತೆಗೆ ಜವಾಬ್ದಾರಿಗಳು ಅನೇಕ ರೀತಿಯಲ್ಲಿ ಹೆಚ್ಚಾಗಿ ಇರುವುದರಿಂದ ನಿಮ್ಮ ಜವಾಬ್ದಾರಿಯನ್ನ ಸರಿಯಾದ ನಿಗದಿತ ಸಮಯಕ್ಕೆ ಮುಂಚೆ ಮುಗಿಸಿಬಿಡಿ. ಧನು ರಾಶಿಯವರಿಗೆ ಇಂದು ಭಾಗ್ಯೋದಯವಾಗುತ್ತೆ. ಮನಸ್ಸಿಗೆ ನೆಮ್ಮದಿಯನ್ನು ತೋರುತ್ತೆ. ಆದರೆ ನೀವು ಬಹಳ ವಿನಯದಿಂದ ಬೇರೆಯವರ ಎಲ್ಲರ ಜೊತೆಗೂ ಸಹಕಾರದೊಂದಿಗೆ ವ್ಯವಹಾರ ಮಾಡಿದಾಗ ಮಾತ್ರ ನಿಮಗೆ ಇದು ಯಶಸ್ಸು, ಸಂತೋಷ ಪ್ರಾಪ್ತಿ. ಮಕರ ರಾಶಿಯವರಿಗೆ ಇಂದು ಮನಸ್ಸಿಗೆ ಸ್ವಲ್ಪ ಕ್ಲೇಶ ಕೊಡುವಂತಹ ದಿವಸ ಆಗಿರುತ್ತೆ. ಮುಖ್ಯವಾದಂತಹ ನಿಮ್ಮ ಹೃದಯಕ್ಕೆ ಮತ್ತು ನಿಮ್ಮ ಭಾವುಕತೆಗೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ಇಂದು ಯಾವುದೇ ರೀತಿಯ ಚಾನ್ಸ್ ತಗೋಬೇಡಿ. ಯಾಕೆಂತಂದ್ರೆ ಬೇರೆಯವರ ಪ್ರತಿಕ್ರಿಯೆ ನಿಮಗೆ ಅನುಕೂಲಕರವಾಗಿ ಇರೋದಿಲ್ಲ. ಧ್ಯಾನಾದಿಗಳನ್ನು ಮಾಡಬೇಕು. ಆರೋಗ್ಯದ ಕಡೆ ಗಮನ ಅವಶ್ಯಕ. ಕುಂಭರಾಶಿಯವರಿಗೆ ಒಳ್ಳೆಯ ದಿನ. ಮನಸ್ಸಿನಲ್ಲಿ ನೆಮ್ಮದಿ, ಬೇರೆಯವರಿಂದ ಇವತ್ತು ಅಕ್ಕರೆ ಪ್ರಾಪ್ತಿಯಾಗುತ್ತೆ. ದಾಂಪತ್ಯ ಮತ್ತು ಮಿತ್ರತ್ವಗಳಲ್ಲಿ ಬಹಳ ನೆಮ್ಮದಿ ಇರುವಂತಹ ದಿವಸ. ಆದರೂ ಕೂಡ ಅತಿ ಹೆಚ್ಚಿನ ನಿರೀಕ್ಷೆ ಬೇಡ. ಎಷ್ಟು ಪ್ರೀತಿ ಪ್ರಾಪ್ತಿಯಾಗುತ್ತೋ ಅದರಲ್ಲಿ ಸುಖ ಪಡಬೇಕು. ಮೀನರಾಶಿಯವರಿಗೆ ಇಂದು ಒಳ್ಳೆಯ ದಿನ. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಕಾಣುತ್ತೆ. ಯಾರ್ಯಾರಿಗೆ ಆರೋಗ್ಯದ ಸಮಸ್ಯೆ ಇದೆಯೋ ಅಂತವರಿಗೆ ಸುಧಾರಣೆಯೂ ಇರುತ್ತೆ. ಆದರೆ ಅತಿ ಹೆಚ್ಚಿನ ನೆಗ್ಲೆಕ್ಟ್ ಅಥವಾ ಇಗ್ನೋರೆನ್ಸ್ ಇದರಿಂದ ನಿಮಗೆ ಆರೋಗ್ಯದಲ್ಲಿ ತೊಂದರೆಗಳು ಜಾಸ್ತಿ ಆಗಬಹುದು. ಆದ್ದರಿಂದ ಇಂದು ನೀವು ಸ್ವಲ್ಪ ಅವೇರ್ ಆಗಿರಬೇಕು. ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ. ಶ್ರೀ ಕೃಷ್ಣೋ ವಿಜಯತೆ. ಶುಭಮಸ್ತು.